ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಶುಕ್ರವಾರ, ನಿಮ್ಗೆಲ್ರಿಗೂ ಜುಮಾ ಮುಬಾರಕ್ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇ ವಿಡಿಯೋದಲ್ಲಿ ಹೇಳಿದ್ದೆ, ಅಂದ್ರೆ ಶಾಪಿಂಗ್ ಮಾಡಿರೋದು ನಂದು, ನನ್ನ ಮಗಳದ್ದು ತೋರಿಸ್ತೀನಿ ಅಂತೇಳಿ. ಬಟ್ ತೋರಿಸ್ಲಿಕ್ಕೆ ಆಗಿಲ್ಲ, ಅದು ಅಮ್ಮನ ಮನೇಲಿ ಬಾಕಿ ಆಗ್ಬಿಟ್ಟಿತ್ತು. ಸೊ ಇವಾಗ ತಗೋ ಬಂದಿದ್ದೀನಿ, ಇವಾಗ ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ಆಮೇಲೆ ಮನೆ ಕೆಲಸನೆಲ್ಲ ಆಗಿದೆ. ಇವಾಗ ತೋರಿಸ್ತೀನಿ ನಿಮಗೆ ಏನು ತಗೊಬಂದಿದ್ದೇನೆ ಅಂತೇಳಿ. ನಾನು ತೆಗಿಯೋ ಪ್ಲ್ಯಾನಲ್ಲಿ ಇತ್ತಿಲ್ಲ, ನಾನು ಬೇಡ ಅಂದ್ಕೊಂಡಿದ್ದೆ. ಬಟ್ ಹಸ್ಬೆಂಡ್ ತೆಗಿಯು ಅಂತ ಹೇಳಿದರು, ಸೊ ಅದಕ್ಕೋಸ್ಕರ ತಗೊಂಡಿರೋದು. ಸೊ ಇವಾಗ ನಾನು ಇದು ನಿಮಗೆ ಕಿಚನಲ್ಲಿ ತೋರಿಸ್ತೀನಿ. ಇಲ್ಲಿ ಅಷ್ಟೊಂದು ಬೆಳಕಿಲ್ಲ, ಸೊ ಹಾಗಾಗಿ ನಿಮಗೆ ನಾನು ಕಿಚನಲ್ಲಿ ತೋರಿಸ್ತೀನಿ. ನಾನು ಹಸ್ಬೆಂಡ್ನು ತೆಗಿ ಅಂತ ಹೇಳಿದರು. ಆಮೇಲೆ ಈ ಡ್ರೆಸ್ ನೋಡಿ ನನಗೂ ತುಂಬಾ ಇಷ್ಟ ಆಯಿತು. ಸೊ ಇವಾಗ ನಿಮ್ಗೆ ಇದನ್ನ ತೋರಿಸಿ ನಂತರ ಅಮ್ಮನ ಮನೆಗೆ ಹೋಗ್ತೀನಿ. ಇವಾಗ ಯಾವಾಗಲೂ ಅಮ್ಮನ ಮನೆಗೆ ಹೋಗೋದಿದ್ದೇ ಇದೆ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಇನ್ನೂ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬ್ಗೆ, ಇನ್ನು ಮಾಡಬೇಕಷ್ಟೇ. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಏನು ತಗೊಂಡಿದ್ದೀನಿ ಅಂತೇಳಿ ನನಗೂ ನನ್ನ ಮಗಳಿಗೆ. ಸೊ ಇದು ನನ್ನ ಮಗಳಿಗೆ ತಗೊಂಡಿರೋದು, ಸ್ವಲ್ಪ ಗ್ರ್ಯಾಂಡಲ್ಲಿ ತಗೊಂಡಿರೋದು. ಅವಳು ಗ್ರ್ಯಾಂಡಲ್ಲಿ ಬೇಕು ಅಂತ ಹೇಳ್ತಾ ಇದ್ಲು. ನನಗೆ ಈ ಥರ ತೆಗೆಯೋದಕ್ಕೆ ಇಷ್ಟ ಇತ್ತಿಲ್ಲ, ಯಾಕಂದರೆ ಇದು ಫಂಕ್ಷನ್ಗಳಿಗೆ ಮಾತ್ರ ಯೂಸ್ ಆಗೋದು. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಪ್ಯಾಂಟ್ ಟಾಪ್ ಎಲ್ಲ ಬರುತ್ತಲ್ಲ ಆ ಥರದ್ದು ತಗೊಳ್ಳೋಣ ಅಂತೇಳಿ. ಬಟ್ ಅವಳು ನನಗೆ ಶಾಲ್ ಇರೋದು ಈ ಥರ ಗ್ರ್ಯಾಂಡ್ ಆಗಿರೋದು ಬೇಕು ಅಂತ ಹೇಳಿದ್ದು. ಸೊ ಅದಕ್ಕೋಸ್ಕರ ಅವಳಿಗೆ ಈ ಥರ ಗ್ರ್ಯಾಂಡ್ ಆಗಿರೋದು ತಗೊಂಡಿದ್ದೀನಿ. ಅದ್ರದ್ದು ಪ್ಯಾಂಟನ್ನು ಸ್ವಲ್ಪ ಏನು ಪ್ಲಾಜೋ, ಫುಲ್ ಪ್ಲಾಜೋ ಸ್ಕರ್ಟ್ ಬರುತ್ತಲ್ವಾ ಆ ಟೈಪಲ್ಲಿದೆ. ಪ್ಯಾಂಟು ತುಂಬಾನೇ ಚೆನ್ನಾಗಿದೆ, ಕಾಲ ಹತ್ರ ಎಲ್ಲ ಈ ತರ ಏನೋ ಡಿಸೈನ್ಸ್ ಬಂದು. ಶಾಲಲ್ಲೂ ಅದೇ ತರ ಇದೆ, ಸ್ವಲ್ಪ ಡಿಸೈನ್ಸ್ ಎಲ್ಲ ಬಂದಿದೆ, ತುಂಬಾನೇ ಚೆನ್ನಾಗಿದೆ. ಹಾಕಿದಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗೇನೆ ನಾನು ಹೇಳಿದ್ರೆ ನಾನು ತೆಗೆಯೋದಕ್ಕೆ ಅಂತೇಳಿ ಹೋಗಿರೋದಲ್ಲ, ಈ ಬಟ್ಟೆ ನೋಡಿದಾಗ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ನಾನು ಒಂದು ತಗೊಂಡೆ. ಸಿಂಪಲ್ ಆಗಿರೋದೆ, ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಏನಲ್ಲ, ಇದೆ ಪರವಾಗಿಲ್ಲ, ಗ್ರ್ಯಾಂಡ್ ಆಗಿನೇ ಇದೆ. ಸೊ ಇದ್ರಲ್ಲೂ ಅದೇ ತರ ಪ್ಯಾಂಟಲ್ಲೂ ಕಾಲ ಹತ್ರ ಈ ತರ ಡಿಸೈನ್ ಬಂದಿದೆ. ಇದನ್ನು ಏನು ಸ್ಕರ್ಟ್ ಟೈಪ್ ಅಲ್ಲಿ ಬರುತ್ತಲ್ವಾ ಪ್ಲಾಜೋ, ಆ ತರದ್ದು ಇದನ್ನು. ಆಮೇಲೆ ಶಾಲನ್ನು ತುಂಬಾನೇ ಗ್ರ್ಯಾಂಡ್ ಆಗಿದೆ. ಸೈಡಲ್ಲೆಲ್ಲ ಈ ತರ ವರ್ಕ್ ಬಂದು ಮಧ್ಯದಲ್ಲೆಲ್ಲ ಈ ತರ ಬಂದಿದೆ, ತುಂಬಾನೇ ಚೆನ್ನಾಗಿದೆ ಇದನ್ನು. ಆಮೇಲೆ ಮಗಳಿಗೊಂದು ಏನು ನೈಟ್ ಡ್ರೆಸ್ ಇದೆ ಅಲ್ವಾ, ನೈಟ್ ಸೂಟ್, ಅದನ್ನು ತಗೊಂಡಿದ್ದೀನಿ. ಇನ್ನು ಚಿಕ್ಕವಳಿಗೆ ಒಬ್ಳಿಗೆ ಆಗ್ಬೇಕು. ಇವಳಿಗೆ ಸ್ಯಾಂಡಲ್ಸ್ ಮಾತ್ರ ಸಿಕ್ಕಿಲ್ಲ, ಅವಳ ಕಾಲು ಸ್ವಲ್ಪ ಬ್ರಾಡ್ ಆಗಿದೆ. ಸೊ ಹಾಗಾಗಿ ಅವಳಿಗೆ ಸ್ಯಾಂಡಲ್ಸ್ ಸಿಕ್ಕಿಲ್ಲ, ಅದನ್ನ ಇನ್ನು ತಗೋಬೇಕು. ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಡನ್ ಆಯ್ತು. ಇನ್ನು ಸ್ವಲ್ಪ ಚಿಕ್ಕದ್ ಬಾಕಿ ಇದೆ. ಅಂದ್ರೆ ಮಕ್ಕಳಿಗೆ ಈ ತರ ಫ್ಯಾನ್ಸಿ ಐಟಮ್ಸ್ ಎಲ್ಲ ಬರುತ್ತಲ್ವಾ, ಸೊ ಈ ತರದಲ್ಲಿ ಚಿಕ್ಕ ಐಟಮ್ಸ್ಗಳು ಎಲ್ಲ ತೆಗಿಯೋದು ಬಾಕಿ ಇದೆ. ಬಾಕಿ ಎಲ್ಲ ಆಯ್ತು ಇವಾಗ. ಸೊ ಹಾಗೆಯೇ ಇದು ನನಗೆ ರಿಟರ್ನ್ ಕೊಡೋದಿದೆಯಲ್ವ, ಅದನ್ನೆಲ್ಲ ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ತಂಗಿದು ಹಸ್ಬೆಂಡ್ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ನಿನ್ನೆ 12:30 ಆಗುವಾಗ ಅವರು ಹೇಳಿದ್ದಾರೆ 12:30ಕ್ಕಿಂತ ಮೊದಲು ತಗೊಬಂದು ಇಲ್ಲಿ ಕೊಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಏನು ಇವಾಗ ತಗೊಂಡು ಹೋಗಿ ಕೊಡ್ತಾರೆ ಅವರು. ಸೊ ಇವಾಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಹಾಗೆಯೇ ನಾನು 2 ಐಟಮ್ಸ್ನ ಆರ್ಡ್ರ್ ಮಾಡಿದ್ದೆ. ಒಂದು ಲಿಪ್ಸ್ಟಿಕ್ಕೂ ಒಂದು ಕಾಂಪ್ಯಾಕ್ಟ್ ಪೌಡರ್ ಇದೆಯಲ್ವ ಅದನ್ನು ಆರ್ಡ್ರ್ ಮಾಡಿದ್ದೆ. ಸೊ ಅದೂ ಬಂದಿತ್ತಿಲ್ಲಿ. ಬಟ್ ಲಿಪ್ಸ್ಟಿಕ್ ಶೇಡ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ನಾನು ಅಂದ್ಕೊಂಡಿದ್ದೆ ಏನು ಲಾಂಗ್ ಲಾಸ್ಟಿಂಗ್ ಇರುತ್ತಲ್ವ ಆ ಥರದ್ದು ಅಂತೇಳಿ. ಬಟ್ ಇದು ಆ ಥರ ಏನಿಲ್ಲ, ವಾಟರ್ ಪ್ರೂಫ್ ಏನಿಲ್ಲ, ಬ್ಲರ್ ಆಗಿರುತ್ತೆ ಅಂಥೇಳಿ. ನಮ್ಮದು ಲಿಪ್ಸ್ ಇದು ಲೈನ್ಸಲ್ಲಿ ಇರುತ್ತಲ್ವ ಅದೆಲ್ಲ ಏನು ಕವರ್ ಮಾಡುತ್ತೆ ಅಂತೇಳಿ ಅಷ್ಟೇ. ಬಟ್ ಲಾಂಗ್ ಲಾಸ್ಟಿಂಗ್ ಇಲ್ಲ ಲಿಪ್ಸ್ಟಿಕ್. ಬಟ್ ಈ ಥರ ಬ್ಯೂಟಿ ಪ್ರಾಡಕ್ಟ್ ತಗೊಂಡ್ರೆ ಅದನ್ನು ರಿಟರ್ನ್ ಮಾಡೋದಕ್ಕೂ ಆಗಲ್ಲ. ಸೊ ಹಾಗೆಯೇ ಇಟ್ಟಿದ್ದೀನಿ ಇವಾಗ ನಮ್ಮೂರಲ್ಲಿ ಅಂದರೆ ಸ್ವಲ್ಪ ದೂರ ಡಿಮಾರ್ಟ್ ಕುಂಪಳ ಇದೆಯಲ್ವ, ಅಲ್ಲಿ ಡಿಮಾರ್ಟ್ ಓಪನ್ ಆಗಿದೆ. ಸೊ ಹೋಗಿ ಬರೋಣ ಅಂತೇಳಿ ಇವಾಗ ನಾನು, ನಮ್ಮಮ್ಮ, ಆಮೇಲೆ ನನ್ನ ತಂಗಿ, ನಾವು 3 ಜನ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಇವತ್ತು ಸ್ವೀಟ್ಸನ್ನು ಕೊಡ್ತಾಯಿದ್ರು. ಅದಂದರೆ ಒಳಗಡೆ ಹೋಗುವಾಗ ಎಂಟ್ರೆನ್ಸಲ್ಲಿ ಇಲ್ಲಿ ಸ್ವೀಟ್ಸ್ ಎಲ್ಲ ಕೊಡ್ತಾಯಿದ್ರು. ಸೊ ಅದನ್ನೆಲ್ಲ ತಗೊಂಡು ಇವಾಗ ನಾವಿಲ್ಲಿ ಏನು ಒಳಗಡೆ ಬಂದಿದ್ದೀವಿ. ಏನೇನಿದೆ ನೋಡೋಣ ಅಂತೇಳಿ, ಯಾವ ಥರ ಆಫರ್ಸ್ ಎಲ್ಲ ಇದೆ ಅಂತೇಳಿ. ಫಸ್ಟ್ ಡೇ ಅಲ್ವಾ, ಆಫರ್ ಎಲ್ಲ ಇರ್ಬೋದು ಅಂತೇಳಿ ಬಂದಿದ್ದೀವಿ. ಇನ್ನೂ ಗೊತ್ತಿಲ್ಲ ಯಾವ ಥರ ಇದೆ ಅಂತೇಳಿ ಆಫರ್ಸ್ ಎಲ್ಲ. ತುಂಬಾ ದೊಡ್ಡದಾಗಿದೆ ಒಟ್ಟಿನಲ್ಲಿ. ನಾನು ಅಂದ್ಕೊಂಡೆ ಏನು ಮಂಗಳೂರಿದು ಫ್ಲೋರ್ಸ್ ಇದೆ, ಬಟ್ ಇಲ್ಲಿ ನಾನು 2 ಫ್ಲೋರ್ ನೋಡಿದ್ದೆ, 3 ಫ್ಲೋರ್, 2 ಫ್ಲೋರ್ ಆಗಿರ್ಬೋದೇನೋ ಗೊತ್ತಿಲ್ಲ ಕರೆಕ್ಟಾಗಿ, ನಾನು ಅದು ನೋಡಿಲ್ಲ. ಸೊ ಏನು ತುಂಬ ದೊಡ್ಡದಾಗಿದೆ. ದೊಡ್ಡದಂದರೆ ತುಂಬ ಅಗಾಧ ಥರ ವಿಶಾಲವಾಗಿದೆ ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ. ತುಂಬಾ ದೊಡ್ಡದಾಗಿತ್ತು. ಸೊ ಹಾಗೆಯೇ ಇಲ್ಲಿ ಆಫರ್ಸ್ ಎಲ್ಲ ಇಟ್ಟಿದ್ದರು.
ಆ, ಏನು ಬೂಂದಿ ಲಡ್ಡು ಇದೆಯಲ್ವ ಅದಕ್ಕೆ ಎಷ್ಟು 45 ರುಪೀಸ್. ಆಮೇಲೆ ಏನು ಸೋನ್ ಪಾಪಡಿ ಇದೆಯಲ್ವ 50 ರುಪೀಸ್. ಒಂದು ತಗೊಂಡ್ರೆ ಒಂದು ಫ್ರೀ, ಈ ಥರ ಎಲ್ಲ ಇಟ್ಟಿದ್ರು, ತುಂಬ ಐಟಮ್ಸ್ಗಳನ್ನೆಲ್ಲ ಆಫರಲ್ಲಿ ಇಟ್ಟಿದ್ರು. ಫಸ್ಟ್ ಡೇ ಆಗಿರೋದ್ರಿಂದನೂ ಅಥವಾ ಆಮೇಲೂ ಇದೇ ಥರನೇ ಅಂತೇಳಿ ಗೊತ್ತಿಲ್ಲ, ಅಥವಾ ಯಾವಾಗಲೂ ಇದೇ ಥರ ಇರೋದಂತನೂ ಗೊತ್ತಿಲ್ಲ ನನಗೆ. ನಾನು ಇವತ್ತು ನೋಡಿರೋದು ಫಸ್ಟ್ ಡೇ ಆಗಿರೋದ್ರಿಂದ ಜನನೂ ತುಂಬಾ ಇದ್ದರು. ಆಲ್ರೆಡಿ ಜಾಸ್ತಿನೇ ಜನ ಇರೋದು. ಡಿ ಮಾರ್ಟಲ್ಲಿ ನೀವು ನೋಡಿರ್ಬೋದು ಎಷ್ಟು ಜನ ಇರ್ತಾರೆ ಅಂತೇಳಿ. ಜನ ಜಾಸ್ತಿನೇ ಇರೋದು. ಬಟ್ ನಾವು ಬಂದಿರೋದು ಒಂದು 3 ಗಂಟೆ ಆಗಿದೆ ನಾವು ಬರೋ ಅಷ್ಟೊತ್ತಿಗೆ. ಬಟ್ ಆವಾಗ ಅಷ್ಟೊಂದು ಇತ್ತಿಲ್ಲ, ಇತ್ತು ಸುಮಾರಾಗಿತ್ತು ಜನ, ಇಲ್ಲ ಅಂತೇಳಿ ಅಲ್ಲ, ಇತ್ತು, ಇಲ್ಲ ಅಂತೇಳಿ ಏನಿಲ್ಲ. ಬಟ್ ಸ್ವಲ್ಪ ಹೊತ್ತಾದಮೇಲೆ ನಮ್ಮದು ಶಾಪಿಂಗಲ್ಲ ಅಂದರೆ ಪರ್ಚೇಸಿಂಗೆಲ್ಲ ಆದ ನಂತರ ನಾವು ಬಿಲ್ ಮಾಡೋಕ್ಕೆ ನಿಂತಿದ್ವಿ. ಆವಾಗಂತೂ ಫುಲ್ಲು ರಶ್ ಆಗಿಬಿಡ್ತು. 5 ಗಂಟೆ ಅಷ್ಟೊತ್ತಿಗೆ ಫುಲ್ ಅಂದರೆ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಸೊ ಅಷ್ಟೊಂದು ಜನ ಇದ್ದರು. ನನಗೆ ಏನು ಜಾಸ್ತಿಯಾಗಿ ಏನು ಪರ್ಚೇಸಿಂಗ್ ಏನು ಇತ್ತಿಲ್ಲ. ಪರ್ಚೇಸಿಂಗ್ ಅಂದರೆ ನಾನು ಮೊನ್ನೆ ಸಾಮಾನೆಲ್ಲ ಏನು ರಂಜಾನ್ ಇದೆಲ್ಲ ಹಾಕ್ಕೊಂಡಿದ್ದೀನಿ, ಹಾಗಾಗಿ ನನಗೆ ಏನು ತಗೊಳ್ಳೋದಕ್ಕೆ ಇತ್ತಿಲ್ಲ. ನಮ್ಮ ಅಮ್ಮ ಎಲ್ಲ ತಗೊಂಡ್ರು, ಏನು ನೈಟ್ ಪ್ಯಾಂಟು, ಆಮೇಲೆ ಸ್ಲಿಪ್ಪರ್ಸ್, ಆಮೇಲೆ ಸ್ವಲ್ಪ ಐಟಮ್ಸನ್ನೆಲ್ಲ ತಗೊಂಡಿದ್ದಾರೆ. ನಾನೇನು ಜಾಸ್ತಿ ತಗೊಂಡಿಲ್ಲ. ನಾನು ಏನೇನು ತಗೊಂಡಿದ್ದೀನಿ ಅಂತೇಳಿ ನಿಮಗೆ ಆಮೇಲೆ ತೋರಿಸ್ತೀನಿ ಏನೇನು ತಗೊಂಡಿದ್ದೆ ಅಂತೇಳಿ. ಈ ಥರ ಕ್ರಾಕರೀಸ್ ಐಟಮ್ಸ್ಗಳಿಗೆಲ್ಲ ಸ್ವಲ್ಪ ಪ್ರೈಸಸ್ ಕಮ್ಮಿನೇ ಇತ್ತು ಅಂತ ಹೇಳ್ಬೋದು. ತುಂಬಾ ಕಮ್ಮಿ ಇತ್ತು, ಚೆನ್ನಾಗಿದೆ. ಚಿಕ್ಕ ಚಿಕ್ಕದಾಗಿರುವಂತಹ ಐಟಮ್ಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನು ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಇದು ಚೆನ್ನಾಗಿತ್ತು. ಈ ಥರ ಕೆಚಪ್ ಎಲ್ಲ ಹಾಕೋದಕ್ಕೆ, ಅಥವಾ ಈ ಥರ ಫುಡ್ಡಿದು ವೀಡಿಯೋ ಎಲ್ಲ ಶೂಟ್ ಮಾಡ್ತಾರಲ್ವ, ಆವಾಗ ಸ್ವಲ್ಪ ಸ್ವಲ್ಪ ಐಟಮ್ಸ್ಗಳೆಲ್ಲ ಹಾಕೋದಿರುತ್ತಲ್ವ, ಸೊ ಆ ಥರದ್ದೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇದು ಇದೆಯಲ್ವ, ಇದೂ ಚೆನ್ನಾಗಿದೆ. ಈ ಥರ ಡಬ್ಬಗಳಲ್ಲೆಲ್ಲ ಏನು ದಾಲೆಲ್ಲ ಹಾಕಿ ಕೊಡ್ತಾರೆ, ಆಮೇಲೆ ಸೂಪೆಲ್ಲ ಹಾಕಿ ಕೊಡ್ತಾರಲ್ವ, ಆ ಥರದ್ದು ತುಂಬಾ ಚೆನ್ನಾಗಿತ್ತು. ನಾನು ಜಾಸ್ತಿಯಾಗಿ ಎಲ್ಲ ವೀಡಿಯೋಸ್ ಮಾಡಿದ್ದೆ, ಬಟ್ ಅಲ್ಲೊಬ್ಬರು ಬಂದು ಹೇಳಿದರು ಏನು ವೀಡಿಯೋಸ್ ಮಾಡಲಿಕ್ಕಿಲ್ಲ, ಡಿಲೀಟ್ ಮಾಡಿ ಅಂತ ಹೇಳಿ. ಸೊ ನಂತರ ಕೆಲವೊಂದು ವೀಡಿಯೋಸ್ನ ಡಿಲೀಟ್ ಮಾಡಬೇಕಾಯ್ತು. ಸೊ ಇವಾಗ ನಾನು ಮನೆಗೆ ಬಂದಿದ್ದೀನಿ ನೋಡಿ. ನಾನು ಈ ಥರದ್ದು ಮಾತ್ರ ತಿನ್ನೋ ಐಟಮ್ಸ್ ಮಾತ್ರ ತೊಗೊಂಡಿದ್ದೀನಿ. ಆಮೇಲೆ ಇದೊಂದು ತೊಗೊಂಡಿದ್ದೀನಿ. ಇದು ಏನು ಹಬ್ಬದ ಟೈಮಲ್ಲಿ ಏನಾದರೂ ಸ್ವೀಟ್ ಹಾಕಿ ಕೊಡೋದಕ್ಕೆ ಇರಲಿ ಅಂತೇಳಿ. ಹಾಗೆಯೇ ಈ ಥರದ್ದು 2 ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತು ನನಗೆ. ಆಮೇಲೆ ಆಯಿತು ಇನ್ನೂ ಒಂದು 4 ತೊಗೋಬೇಕಾಗಿತ್ತು ಅಂತೇಳಿ. ಆಮೇಲೆ ಹತ್ರನೇ ಇದೆಯಲ್ವ, ಯಾವಾಗ ಬೇಕಾದರೂ ಹೋಗಿ ತಗೋಬೋದು. ಸೊ ಇನ್ನೊಂದು ಸಲ ಹೋದಾಗ ಏನು ಹೋಗಿ ತಗೊಳ್ಳೋಣ ಅಂತೇಳಿ. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ಆಮೇಲೆ ಈ ಥರದ್ದು 2 ಬೌಲ್ ತೊಗೊಂಡಿದ್ದೀನಿ. ಇದೂ ಚೆನ್ನಾಗಿದೆ, 39 ರುಪೀಸ್. ಪರವಾಗಿಲ್ಲ, ಚೆನ್ನಾಗಿದೆ. ಏನಾದರೂ ಸರ್ವ್ ಮಾಡಬೇಕಂದ್ರೆ ಸ್ವೀಟ್ಸ್, ಕರಿ ಅಥವಾ ಏನಾದರೂ ಸರ್ವ್ ಮಾಡೋದಕ್ಕಾಗುತ್ತೆ ಅಂತೇಳಿ ತಗೊಂಡಿದ್ದೀನಿ. ಹಿಂಗೆ ಆ ಥರದ್ದೆಲ್ಲ ತೊಗೊಂಡ್ರೆ ಒಂದೇ ಒಂದು ಟೆನ್ಷನ್ ಅಂದರೆ ಇಡೋದಕ್ಕೆ ಜಾಗ ಇಲ್ಲ, ಕರೆಕ್ಟಾಗಿರೋ ಪರ್ಫೆಕ್ಟಾಗಿರುವಂತಹ ಜಾಗ ಇಲ್ಲ. ಆ ಥರದ್ದೆಲ್ಲ ತೊಗೊಂಡ್ಮೇಲೆ ಇಡೋದಕ್ಕೆ ಕರೆಕ್ಟಾಗಿರುವಂತಹ ಜಾಗ ಬೇಕು. ಬಟ್ ಅದು ನಮ್ಮ ಮನೇಲಿ ಇಲ್ಲ. ಸೊ ಅದಕ್ಕೋಸ್ಕರ ಈ ಥರದ್ದೆಲ್ಲ ತಗೊಳ್ಳೋದಕ್ಕೇ ಒಂಥರ ಬೇಜಾರಾಗುತ್ತೆ. ಸೊ ಇವಾಗ ನಾನು ಬಂದು ಮೊಟ್ಟೆ ಬಜ್ಜಿ ಏನು ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮೊಟ್ಟೆದು ಬೋಂಡ ಇದೆಯಲ್ವ, ಅದೆಲ್ಲ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆಯೇ 2 ಪ್ಲೇಟೂ ತೊಗೊಂಡಿದ್ದೆ ಮಕ್ಕಳಿಗೆ ಅಂತೇಳಿ, ಇಬ್ರಿಗೂ. ಹಾಗೆಯೇ ಹೋಗಿ ಬಂದು ಫುಲ್ಲು ಸುಸ್ತಾಗಿಬಿಟ್ಟಿತ್ತು. ಅಂದರೆ ಮನೆಯಿಂದ ಹೊರಡುವಾಗ 2:30 ಗಂಟೆ ಆಗಿಬಿಟ್ಟಿತ್ತು, ಅಲ್ಲಿಗೆ ಹೋಗುವ ಅಷ್ಟೊತ್ತಿಗೆ 3 ಗಂಟೆ ಆಯಿತು. ಆಮೇಲೆ ಬರೋ ಅಷ್ಟೊತ್ತಿಗೆ 5:30 ಗಂಟೆ ಆಗಿಬಿಟ್ಟಿತ್ತು. ನಂತರ ನನಗೆ ಕಿಚನಿಗೆ ಹೋಗೋದಕ್ಕೇ ಒಂಥರ ಉದಾಸೀನ ಆಯಿತು. ಅದಕ್ಕೆ ನಾನು ಸಿಂಪಲ್ಲಾಗಿ ಗೀ ರೈಸನ್ನು, ಆಮೇಲೆ ಒಳ್ಳೆ ಏನು ದಾಲ್ ಮಾಡಿದ್ದೆ. ತುಂಬಾ ಚೆನ್ನಾಗಾಗುತ್ತೆ ಗೀ ರೈಸ್ ಜೊತೆಗೆ ಈ ದಾಲ್. ಹಾಗೆಯೇ ನಮ್ಮಮ್ಮ ಏನು ಫ್ರಾನ್ಸ್ ಇದೆಯಲ್ವ, ಎಟ್ಟಿ ಅಂತಾರಲ್ವ, ಅದರದ್ದು ಗಸಿ ಮಾಡಿ ಕಳಿಸಿದ್ರು. ಸೊ ಇದನ್ನೇ ಇವತ್ತು ರಾತ್ರಿಗೆ ಅಡ್ಜಸ್ಟ್ ಮಾಡೋಣ ಅಂತೇಳಿ ಇವತ್ತೇನು ನಾನು ಸ್ಪೆಷಲ್ ಮಾಡೋದಕ್ಕೆ ಹೋಗಿಲ್ಲ, ತುಂಬಾ ಸುಸ್ತಾಗ್ತಾ ಇತ್ತು ಅಂತೇಳಿ. ಚಂದ ಪೇಂಟಿಂಗ್, ಡ್ರಾಯಿಂಗ್ ಹಾಕಿರಲ್ಲ, ಪೇಂಟಿಂಗ್ ಹಾಕಿರೋ ಅಲ್ಲೇ ಕಲರ್ ಹಾಕಿ ಇಲ್ಲ ಎದಗಲ್ಲ. ಚಂದ ಇರವ. ನೋಡಿ, ಇವತ್ತು ಫಸ್ಟ್ ಇನಾಗ್ರೇಷನ್ ಮಾಡ್ತಾ ಇದ್ದೀನಿ ಈ ಏನು ಬೌಲಿದು. ಈ ಥರ ದಾಲ್ ಹಾಕೋದಕ್ಕೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಕೊಡೋದಕ್ಕೂ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸೂಪೆಲ್ಲ ಕುಡಿಯೋದಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ತಗೊಂಡಿರೋದು. The next day.
ಸೊ ಇಲ್ಲಿ ನೋಡಿ ನನ್ನ ಮಗಳು ಅಮ್ಮನ ಮನೆ ಹೋಗಿದ್ರು. ಅಮ್ಮನ ಮನೆಯಿಂದ ಏನು ಇವಾಗ ಬರ್ತಾ ಇದ್ದಾಳೆ. ಅವಳಿಗೆ ಇಲ್ಲಿ ನಿದ್ದೆ ಬರಲ್ವಂತೆ, ತುಂಬಾ ಶೆಕೆ ಆಗುತ್ತಂತೆ. ಸೊ ಅದಕ್ಕೋಸ್ಕರ ಅಮ್ಮನ ಮನೆಗೇ ಹೋಗ್ತಾ ಇದ್ದಾಳೆ ಮಲ್ಗೋದಕ್ಕೆ. ಟೈಮ್ ಆಯ್ತು ಇವಾಗ 7:14-15 ಏನೋ ಆಯಿತು. ಇವಾಗ ಬರ್ತಾ ಇದ್ದಾಳೆ. ಇನ್ನು ಇವಳು ಬಂದು ರೆಡಿ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಎಷ್ಟೇ ಹೇಳಿದ್ರು ಕೇಳಲ್ಲ ಇಲ್ಲೇ ಮಲ್ಕೊ ಅಂತೇಳಿ. ಸೊ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ. ಸೊ ಇವತ್ತು ನಾನು ಏನು ಕರೆಕ್ಟಾಗಿ ವೀಡಿಯೋಸ್ ಏನು ಮಾಡಿಲ್ಲ, ಜಾಸ್ತಿ ವೀಡಿಯೋಸ್ ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ಸಹರಿಗೆ ಎದ್ದೋಳು ಏನೋ ಜಾಸ್ತಿ ಹೊತ್ತಿರ್ತಿಲ್ಲ. ನಾನು ಏನು ಸ್ವಲ್ಪ ನೀರು ಕುಡಿದು ಆಮೇಲೆ ಮಲಗಿದ್ದೆ. ತುಂಬಾ ತಲೆನೋವಾಗ್ತಾಯಿತ್ತು ನನಗೆ. ಸೊ ಅದಕ್ಕೋಸ್ಕರ ಏನು ಜಾಸ್ತಿ ವೀಡಿಯೋಸ್ ಏನು ಮಾಡಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ, ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಸಬ್ಸ್ಕ್ರೈಬರ್ಸ್. ವಿಡಿಯೋ ಇಷ್ಟ ಆಗುತ್ತೆ, ಎಲ್ಲ ಮಾಡ್ತಾರೆ, ತುಂಬ ಜನ ನೋಡ್ತಾರೆ ವಿಡಿಯೋಸ್. ಅಲ್ಹಮ್ದುಲಿಲ್ಲ ಅಂತ ಹೇಳ್ಬೋದು. ಅಲ್ಹಮ್ದುಲಿಲ್ಲ. ಬಟ್ ಏನು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.